ಈಗ ಇನ್ನೊಂದು ಏನದ ರೀ, ಕೆಲವೊಬ್ರು ಟೆಕ್ನಿಕಲಿ ಕಲರ್ ಬಂದ್ರಂದ್ರ ಫೆನ್ಸ್ ಗ್ರೌಂಡ್ ಮಾಡಿದ್ರಂದ್ರ ಅಂದ್ರ ಒಳಗ್ ಹೊಲಕ್ ಕೊಡ್ತದ ಸರ್. ಶಾಟ್ ಬರಲ್ರಿ, ಇಲ್ಲಿ ನೋಡ್ತೀರಿ ಸರ್ ನೀವು ಈ ತರ ಶಾಟ್ ಬರ್ತದ್ರಿ. ಇದು ಇದು ಗ್ರೌಂಡ್ ಮಾಡಿದಗಳಿಗೆ ಏನಾಗ್ತದ ಸರ್, ಕಟ್ ಆಗ್ತದ್ರಿ. ಲೈನ್ ಬಂದ್ ಆದಗಳಿಗೆ ಅವ್ರು ಒಳಗ್ ಬರ್ಬೋದ್ರಿ. ನಮ್ ಇಡೀ ಜಮೀನ್ ಸುತ್ತಮುತ್ತ ಎಲ್ಲ ಗ್ರೌಂಡ್ ಮಾಡಕ್ ಸರ್ ಇಮಿಡಿಯೇಟ್ ನಂಬಲ್ಲಿ ಅಲಾರಾಮ್ ಆತರಿ ಮನ್ಯಾಗ್ರಿ. ಸರ್ ಓಡೋದು ಸೋಲಾರ್ ಇಂದ? ಓಡೋದು ಸೋಲಾರ್ ಇಂದ ರೀ, ಸೋಲಾರ್ ಪ್ಯಾನಲ್ ದಿಂದ ಓಡ್ತದೆ ಸರ್. ಇಲ್ಲಿ ಕಂಪ್ಲೀಟ್ ಆಗಿ ನಮ್ 10 ಕಿಲೋವ್ಯಾಟ್ ಕೆಪಾಸಿಟಿ ಹಾಕಿನ್ ಸರ್. ಮನಿಗ್ 3 ಕಿಲೋವ್ಯಾಟ್ ಅದ ಸರ್. ಕೆಬಿ ಮೇಲೆ ಒಟ್ಟು ಡಿಪೆಂಡ್ ಇಲ್ಲ ಸರ್. ನಾವು ಕಂಪ್ಲೀಟ್ ಸೋಲಾರ್ ಎನರ್ಜಿ ರೀ ಸರ್. ಟೋಟಲ್ ಯಾವ್ದಕ್ಕೂ ಸೋಲಾರ್ ಎನರ್ಜಿ ರೀ ಸರ್. ವಾಟರ್ ಹೀಟರ್ ಹಿಡ್ಕೊಂಡು ನೋಡ್ರಿ ಸರ್, ಈ ತರ ರಾಡ್ಗಳು ರೀ. ಇವ್ ರಾಡ್ಗಳು ಹಾಕೊಂಡು ಫೆನ್ಸಿಂಗ್ ಮಾಡ್ಬೋದು ಸರ್. ಅದಕ್ಕೆ ಬಾಳ ಕಮ್ಮಿ ಸರ್. ನೀವು ಒಂದ್ 5 ಎಕರೆ ಫೆನ್ಸಿಂಗ್ ಮಾಡ್ಲಿಕ್ಕೆ 30,000 ಆಗ್ತದೆ ಸರ್. ಇಲ್ಲೆಲ್ಲ ನಮ್ ರೈತರಿಗೆಲ್ಲ ಬಂದದ ಸರ್. ಬಹಳಷ್ಟು ಎಲ್ಲರೂ ಯೂಸ್ ಮಾಡ್ಕೊಳ್ಕತ್ತಾರ ಸರ್. ನೀವು ಬರ ಮುಂದೆ ನೋಡ್ತಿರ್ಬೇಕು, ಎಲ್ಲರ ಬಳಿ ಫೆನ್ಸಿಂಗ್ ಅವ ಸರ್. ನಾವು ಈಗ 7,000 ರೈತರಿಗೆ ರೀಚ್ ಆಗಿದ್ದೇವೆ ಸರ್. 2012 ಮಾಡ್ತೀನಿ ಸರ್. 7,000 ರೈತರು ಸರ್. ನಾನು ಡೈರಿದಾಗ ನಿಮ್ಗೆ ಅಷ್ಟು ಮಂದಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ರೀ. ನಾವು ಸರ್ವಿಸ್ ಸೋಲಾರ್ ಫೆನ್ಸಿಂಗ್ ಒಂದೇ ಸರ್. ಮತ್ತೆ ಉಳಿದ ಐಟಮ್ ಬಿಟ್ರಿ ಸರ್. ಪಿನ್ ಟು ಪಿನ್ ಎಲ್ಲ ಕಡೆ ವಿಶಾಖಪಟ್ಟಣ ತನಕ ಹೋಗಿ ಫೆನ್ಸಿಂಗ್ ಮಾಡಿ ಬಂದೀವಿ ಸರ್. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಒಬ್ರು ವಿಶೇಷವಾದ ವ್ಯಕ್ತಿನ ನಿಮ್ಗೆಲ್ಲ ಪರಿಚಯ ಮಾಡ್ಕೊಡೋಣ ಅಂತ ಬಂದಿದ್ದೀವಿ ಸ್ನೇಹಿತರೆ. ನಾವು ಬಂದಿರೋದು ಇವತ್ತು ಕಲಬುರಗಿ ಜಿಲ್ಲೆ ಹಾಲ್ ಸುಲ್ತಾನ್ಪುರ ಅನ್ನೋ ಒಂದು ಊರಿಗೆ. ಇಲ್ಲಿ ನಮ್ ಜೊತೆ ಇದ್ದಾರೆ ಶರಣಬಸಪ್ಪ ಸರ್. ಸರ್ ನಿಮ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಶರಣಬಸಪ್ಪ ಪಾಟೀಲ್, ಇಲ್ಲಿ ಗುಲ್ಬರ್ಗ ತಾಲೂಕು, ಗುಲ್ಬರ್ಗದಿಂದ ಒಂದು 20 ಕಿಲೋಮೀಟರ್ ಅದ ರೀ, ಹಾಲ್ ಸುಲ್ತಾನ್ಪುರ ಅಂತ ಹೇಳಿ ಸರ್. ಇವ್ರಿಗೆ ಕೃಷಿ ವಿಜ್ಞಾನಿ ಅಂತಾನೆ ಹೇಳ್ಬೋದು ಸರ್. ಏನೇನು ಕಂಡು ಹಿಡಿದಿದ್ದೀರಾ ಕೃಷಿಲಿ? ಸರ್ ನಾವು ಕೃಷಿದಾಗ ಈಗಾಗಲೇ ಒಂದು 26 ಇನೋವೇಷನ್ ಮಾಡೀನಿ ಸರ್. ಹೊಸವ್ರಿ. ಈ ಕಡಿಮೆ ಖರ್ಚಿನ ಸೋಲಾರ್ ಫೆನ್ಸಿಂಗ್ ರೀ, ತೊಗರಿ ಕುಡಿ ಚೂಟದ್ರಿ, ಈ ನಳ ನೀರಾವರಿ ರೀ, ಈ ಮೋಟರ್ ಟ್ರೈಮರ್ ರೀ, ಈಗ ಹಗ್ಗ ಹೆಂಗ್ ತಯಾರು ಮಾಡ್ಬೇಕು, ಪ್ರತಿಯೊಂದು ಇನೋವೇಷನ್ ನಮ್ಮ ಹೊಲದಾಗ ತೋಟದಾಗ ಡೆಮೋ ಹಾಕೊಂಡು ಈ ತರ ರೈತರಿಗೆ ಕೊಟ್ಟೇನಿ ಸರ್. ಮತ್ತ ಯೂನಿವರ್ಸಿಟಿ ವಿಜ್ಞಾನ ಕೇಂದ್ರದಾಗ ಎಲ್ಲ ಇವು ಇಕ್ವಿಪ್ಮೆಂಟ್ಸ್ ಮಾಡಿ ಒಯ್ದು ಅಲ್ಲಿ ಕೊಟ್ಟು ಅವ್ರು ಸರ್ ಮತ್ತೇನ್ ಹೇಳ್ತಾರ್ರಿ ಮಾಡಿಫೈ ಮಾಡಿ ರೈತರಿಗೆಲ್ಲ ಮುಡ್ಸಲ್ಗತ್ತೀವಿ ಸರ್. ಈಗ ನಂದು ಸೋಲಾರ್ ಫೆನ್ಸಿಂಗ್ ಒಂದು 5,000 to 6,000 ರೈತರು ರೀ ನಂಬಲ್ಲಿ. ಸೋಲಾರ್ ಫೆನ್ಸಿಂಗ್ ಸರ್ ಇದು 2012 ಮಾಡ್ತೀನಿ ಸರ್. ಇಲ್ಲಿ ಏನದ ಅಂದ್ರೆ ಸರ್, ನಮ್ಮ ಭಾಗದಾಗ ಕಾಡು ಪ್ರಾಣಿಗಳದ್ದು ಸಮಸ್ಯೆ ಬಾಳ್ರಿ. ಹಂದಿಗಳದ್ರಿ, ಈಗ ದನಗಳದು, ಈ ತರ ಬೇರೆ ಬೇರೆ. ಈಗ ಎಲ್ಲಾ ಫೆನ್ಸಿಂಗ್ ನೋಡೋದ್ರದಾಗ ಇದು ಸೋಲಾರ್ ಫೆನ್ಸಿಂಗ್ ಕಮ್ ರೇಟ್ನಾಗ ಆಗ್ತದ ಸರ್. ಇನ್ನೊಂದು ಬೇರೆ ಫೆನ್ಸಿಂಗ್ ಇಂತು ಅದಕ್ಕಿಂತ ಕಮ್ ರೇಟ್ನಾಗ ಆಗ್ತದ ಸರ್. ಇದು ಹೆಂಗೆ ಸರ್ ಇದು ಕಾಸ್ಟ್ ಭಾಳ ಬರಲ್ಲ ಸರ್. ನೀವು ಮುಳ್ತಂತಿ ಫೆನ್ಸಿಂಗ್ ಹಾಕ್ಬೇಕಾದ್ರೆ ಇದು 3 ಎಳಿಗೆ ಅಂದ್ರೆ 3 ಲೈನಿಗೆ 1 ಲೈನ್ ಆಗ್ತದೆ ಸರ್. ಅದು ಇದು ಬಿಡಿ ಬಿಡಿ ಭಾಗ ಹಾಕಿದ್ರೆ 3 ಎಳಿನೇ ಆಗ್ತದೆ ಸರ್. ಹಾಗಾಗಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಮ್ಮಿ ಆಗ್ತದೆ ಸರ್. ಹೌದೌದು ಸರ್. ಇದಕ್ಕೆ ಇನ್ನೊಂದು ಏನದ ಅಂದ್ರೆ ಸೋಲಾರ್ ಫೆನ್ಸಿಂಗ್ ಯಾವಾಗ್ಲೂ ಗ್ರೌಂಡ್ ಆಲಾರ್ದಂಗೆ ಚೆನ್ನಾಗಿಡ್ಬೇಕು ಸರ್. ಅರ್ಥಿಂಗ್ ಆದ್ರೆ ಕೆಲಸ ಮಾಡಲ್ಲ ಸರ್. ಈಗ ನಾವು ಗ್ರೌಂಡ್ ಆಗ್ಬಾರ್ದು ಸರ್. ಈಗ ಇನ್ನೊಂದು ಏನದ ರೀ, ಕೆಲವೊಬ್ರು ಟೆಕ್ನಿಕಲಿ ಕಲರ್ ಬಂದ್ರಂದ್ರ ಫೆನ್ಸ್ ಗ್ರೌಂಡ್ ಮಾಡಿದ್ರಂದ್ರ ಒಳಗ್ ಹೊಲಕ್ ಕೊಡ್ತದ ಸರ್. ಶಾಟ್ ಬರಲ್ರಿ, ಇಲ್ಲಿ ನೋಡ್ತೀರಿ ಸರ್ ನೀವು ಈ ತರ ಶಾಟ್ ಬರ್ತದ್ರಿ. ಇಲ್ಲಿ ಹೊಂಟದ್ ನೋಡ್ರಿ ಸರ್. ಇದು ಇದು ಗ್ರೌಂಡ್ ಮಾಡಿದಗಳಿಗೆ ಏನಾಗ್ತದೆ ಸರ್, ಕಟ್ ಆಗ್ತದ್ರಿ. ಗ್ರೌಂಡ್ ಆದಗಳಿಗೆ ಇದ್ರೊಂದು ಲೈನ್ ಬಂದ್ ಆಗ್ತದೆ ಸರ್. ಲೈನ್ ಬಂದ್ ಆದಗಳಿಗೆ ಅವ್ರು ಒಳಗೆ ಬರ್ಬೋದ್ರಿ. ನಮ್ ಇಡೀ ಜಮೀನ್ ಸುತ್ತಮುತ್ತ ಎಲ್ಲ ಗ್ರೌಂಡ್ ಮಾಡಕ್ ಸರ್ ಇಮಿಡಿಯೇಟ್ ನಂಬಲ್ಲಿ ಅಲಾರಾಮ್ ಆತರಿ ಮನ್ಯಾಗ್ರಿ. ಅಲ್ಲಿ ಸೌಂಡ್ ಆಗಿಬಿಡ್ತದೆ ಸರ್. ಓಡೋದು ಸೋಲಾರ್ ಇಂದ ರೀ, ಸೋಲಾರ್ ಪ್ಯಾನಲ್ ದಿಂದ ಓಡ್ತದೆ ಸರ್. ಇಲ್ಲಿ ಕಂಪ್ಲೀಟ್ ಆಗಿ ನಮ್ದು 10 ಕಿಲೋವ್ಯಾಟ್ ಕೆಪಾಸಿಟಿ ಹಾಕಿನ್ ಸರ್. ಮನಿಗ್ 3 ಕಿಲೋವ್ಯಾಟ್ ಅದ ಸರ್. ಕೆಬಿ ಮೇಲೆ ಒಟ್ಟು ಡಿಪೆಂಡ್ ಇಲ್ಲ ಸರ್. ನಾವು ಕಂಪ್ಲೀಟ್ ಸೋಲಾರ್ ಎನರ್ಜಿ ರೀ ಸರ್. ಟೋಟಲ್ ಯಾವ್ದಕ್ಕೂ ಸೋಲಾರ್ ಎನರ್ಜಿ ರೀ ಸರ್. ವಾಟರ್ ಹೀಟರ್ ಹಿಡ್ಕೊಂಡು ನೋಡ್ರಿ ಸರ್. ಕಂಪ್ಲೀಟ್ ನಮ್ಮ ಹೊಲದಂದೆ ತಯಾರಾಗಿ ನಾವೇ ಯೂಸ್ ಮಾಡ್ಬೇಕು ಸರ್. ಇಲ್ಲೆಲ್ಲ ನೋಡ್ರಿ ಸರ್ ಪ್ಯಾನಲ್ 10 HP ಪಂಪ್ ಸೆಟ್ ನಡೀತದೆ ಸರ್. 10 HP ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ರಿ, ಸಾಯಂಕಾಲ ತನಕ 10 HP ಪಂಪ್ ಸೆಟ್ ಕೆಪಾಸಿಟಿ ಅದ. ಮನಿಗೆ 3 ಕಿಲೋವ್ಯಾಟ್ ಅದ ಸರ್. ಸರ್ ಆ ಮೋಡ ಆದ್ರೂ ನಾವು ಏನ್ ಮಾಡಿದ್ದೇವೆ ಸರ್, ನಮ್ಮ ಟೆಕ್ನಿಕಲಿ ಪ್ರಕಾರ ರೀ, ಆ ಸೋಲಾರ್ ಎನರ್ಜಿ ಮೋಡ್ ಆದಾಗೂ ಕೈ ಕೊಡಬಾರ್ದು ಅಂತೇಳಿ ನಾನೇನು ಮಾಡೀನಿ ಸರ್, 5 ಕಿಲೋವ್ಯಾಟಿಗೆ 5 ಕಿಲೋವ್ಯಾಟೇ ಪೆನಲ್ ಹಾಕ್ತಾರೆ ರೀ. ಅದ್ರ ಬದಲಾಗಿ ನಾನು ಏನು ಮಾಡೀನಿ ರೀ, 10 ಪೆನಲ್ ಜಾಸ್ತಿ ಮಾಡೀನಿ ಸರ್. 10 ಪೆನಲ್ ಜಾಸ್ತಿ ಮಾಡಿ 15 ಪೆನಲ್ದು 2 ಕನೆಕ್ಷನ್ ಪ್ಯಾರಲಲ್ ಮಾಡಿ ಕೊಟ್ಟಿನಿ ಸರ್. ಇದ್ರದಿಂದ ಏನಾಗ್ತದೆ ಸರ್, ಎಂಪರ್ ಹೆಚ್ಚಾಗ್ತದೆ ಸರ್. ಎಂಪರ್ ಹೆಚ್ಚಾದಾಗ ಏನಾಗ್ತದೆ ರೀ, ಆಟೋಮೆಟಿಕ್ ಆಗಿ ಮಾಡಲಿ ಮ್ಯಾಲೆ ಮಳೆ ಬಂದ್ರು ಪಂಪ್ ಚಾಲು ಆಗ್ತದೆ ಸರ್. ಆ ಥರ ರೀ ಸರ್. ಈಗ ನೀವು ನೋಡ್ಬೋದು ಸರ್, ಅದು ಸೋಲಾರ್ ಪಂಪ್ ಹೆಂಗೆ ರನ್ ಮಾಡಿಸ್ತೀನಿ ಅಂತ ರೀ. ಭಾಳ ಸಿಂಪಲ್ ಟೆಕ್ನಾಲಜಿ ಸರ್. ಅಷ್ಟೇ ಪೆನಲ್ ಹೆಚ್ಚಿಗೆ ಹೋಗ್ತಾವ್ರಿ. ಆ್ಯಕ್ಚುಲಿ ಇವಕ್ಕೆ ಬ್ಯಾಟ್ರಿ ಯೂಸ್ ಮಾಡ್ಲಿಕ್ಕಾಗಲ್ಲ ಸರ್. ಬ್ಯಾಟ್ರಿ ಬದಲಾಗಿ ಪೆನಲ್ ಜಾಸ್ತಿ ಮಾಡೋದು ಸರ್. ನೀವು ಮಳೆ ಬರೋ ಮುಂದೆ ಪಂಪ್ ರನ್ ಆಗ್ತದೆ ರೀ ಸರ್. ಇದು ನೋಡ್ರಿ ಸರ್, ಬಿಟ್ಟು 3,000 ದಿಂದ 9,000 ವೋಲ್ಟೇಜ್ ಬರ್ತದೆ ಸರ್. ಯಾರ ಮುಟ್ಟಿದ್ರೆ 9,000 ವೋಲ್ಟೇಜ್ ಇರ್ತದೆ ಸರ್. ಸರ್ ಇದು ಪರ್ ಸೆಕೆಂಡಿಗೆ ಡಿಸ್ಕನೆಕ್ಟ್ ಆಗ್ತದೆ. ಇಲ್ಲಿ ನೋಡ್ರಿ ಸರ್, ಟಚ್ ಆಗ್ತದೆ ರೀ, ಯಾವಾಗ ಲೈನ್ ಬರ್ತದೆ ಅವಾಗ ಹೊಡಿತದ್ರಿ, ಅವಾಗ ಮತ್ತೆ ಬಂದ್ ಆಗ್ತದೆ ಸರ್. ಹಿಂಗೆ ಬಿಟ್ಟು ಬರ್ತದೆ ಸರ್. ಕರೆಂಟ್ ಕಂಟಿನ್ಯೂ ಇರಲ್ರಿ ಸರ್. ಇರಲ್ರಿ, ಆಟೋಮೆಟಿಕ್ ಕಟ್ ಆಗ್ತದೆ ಸರ್. ಇನ್ನೊಂದು ಏನದ ರೀ, ಯಾವುದೇ ಪ್ರಾಣಿಯಲ್ಲಿ ಮನುಷ್ಯರಲ್ಲಿ ಹಿಂಗೆ ಮುಟ್ಟಿದ್ರಲ್ರಿ ಸರ್, 3 ಸಲ ಶಾಟ್ ಹೊಡಿತದೆ ರೀ. 4ನೇ ಸಲಕ್ಕೆ ಅಲಾರಾಮ್ ಆಗ್ತದೆ, ಲೈನ್ ಬಂದ್ ಆಗ್ತದೆ ಸರ್. ಈಗ ಶಾಟ್ ಹೊಡೆಯಲ್ಲ ಸರ್. ಇದು ನೀವು ಮುಟ್ಟಿದ್ರೆ ಶಾಟ್ ಹೊಡೆಯಲ್ಲ. ಹಿಡೀರಿ ಸರ್, ಏನು ತೊಂದರೆ ಇಲ್ಲ, ಹಿಡ್ರಿ. ನಾನು ಭರೋಸೆ ಮಾಡಿ ಹಿಡ್ರಿ ಸರ್. ಹೊಡೆಯಲ್ಲ ಸರ್.
ಹೊಡೆಯಲ್ ಸರ್ 100% ರೀ ಹೊಡೆಯಲ್ರಿ. ನಾ ಇಲ್ಲಿ ತೆಗೆದಂದ್ರೆ ಹೊಡಿತದ್ರಿ, ವಾಪಸ್ ಬರ್ತದೆ ಕರೆಂಟ್. ಓ ಹೌದಾ? ಇದು ಇರತ್ತರ ಹೊಡೆಯಲ್ರಿ, ಇದು ಬಿಟ್ಟರೆ ಹೊಡಿತದ್ರಿ. ಈಗ ಈಗ ಹೊಡಿತದ್ರಿ. ಮತ್ತೆ ಇನ್ನೊಂದು ಏನದ ಸರ್, ಇದು ಹೈ ಟೆನ್ಷನ್ ವೈರ್ ಹಾಕೊಂಡು ಈ ಥರ ಸ್ಟ್ಯಾಂಡರ್ಡ್ ಪೋಲ್ಗಿಲ್ ಹಾಕಿ ಮಾಡಿದವು ಸರ್. ಓಕೆ. ರೈತರಿಗೆ ಈ ಥರ ಮಾಡ್ಕೊಳಕ್ ಪರಿಸ್ಥಿತಿ ಗಂಭೀರ ಇರ್ತದೆ ರೀ. ಕೆಲವೊಬ್ರು ಕಟ್ಟಿಗೆ ಹಾಕೊಂಡು ಮಾಡ್ಬೋದು ರೀ. ಅದ್ರ ಬದಲಾಗಿ ಇದು ರಾಡ್ ರೀ ಸರ್, 12 mm ರಾಡ್ ರೀ. ಅವ್ರು ಬೆಳೆ ಉಳಿದ್ರೆ ಸಾಕ್ರಿ ಸರ್, ಹೆಚ್ಚಿಗೆ ದುಡ್ಡು ಖರ್ಚು ಮಾಡ್ಬೇಕಂತೇನಿಲ್ರಿ. ಈ ಥರ ರಾಡ್ಗಳು ರೀ, ಇವು ರಾಡ್ಗಳು ಹಾಕೊಂಡು ಫೆನ್ಸಿಂಗ್ ಮಾಡ್ಬೋದು ಸರ್. ಹಾಂ, ಅದಕ್ಕಿಂತ ಭಾಳ ಕಮ್ಮಿ ರೀ ಸರ್. ನೀವು ಒಂದು 5 ಎಕರೆ ಫೆನ್ಸಿಂಗ್ ಮಾಡ್ಲಿಕ್ಕೆ 30,000 ಆಗ್ತದೆ ಸರ್, ಇವು ರಾಡ್ಗಳು ಹಿಡ್ಕೊಂಡು ಸರ್. 5 ಎಕರೆಗೆ? ಹಾಂ, 5 ಎಕರೆಗೆ ಸರ್. ಈ ತರ ಹೊಸ ಯೋಚನೆ ಬರಲ್ಲ ಅಂತ? ಇಲ್ಲ, ಇಲ್ಲೆಲ್ಲ ನಮ್ಮ ರೈತರಿಗೆಲ್ಲ ಬಂದದ ಸರ್, ಭಾಳಷ್ಟು ಎಲ್ಲರೂ ಯೂಸ್ ಮಾಡ್ಕೊಳ್ಕತ್ತಾರ ಸರ್. ನೀವು ಬರೋ ಮುಂದೆ ನೋಡ್ತಿರ್ಬೇಕು, ಎಲ್ಲರ ಬಳಿ ಫೆನ್ಸಿಂಗ್ ಅವ ಸರ್. ಹಾಂ ಸರ್, ಎಲ್ಲರ ಬಳಿ ಅವ ಸರ್. ಹಾಂ, ನಮ್ದೇ ರೀ ಸರ್. ಇದು ನಾವು ಈಗ 7,000 ರೈತರಿಗೆ ರೀಚ್ ಆಗಿದ್ದೇವೆ ಸರ್. 2012 ಮಾಡ್ತೀನಿ ಸರ್. 7,000 ರೈತರು ಅದ ಸರ್. ನಾನು ಡೈರಿದಾಗ ನಿಮ್ಗೆ ಅಷ್ಟು ಮಂದಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ರೀ. 7,000 ರೈತರಿಗೆ ಹಾಂ ರೀ. ಹಾಂ, ನಾವು ಸರ್ವಿಸ್ ಸೋಲಾರ್ ಫೆನ್ಸಿಂಗ್ ಒಂದೇ ರೀ ಸರ್, ಮತ್ತೆ ಉಳಿದ ಐಟಮ್ ಬಿಟ್ರಿ ಸರ್. ನನ್ನ ಬಳಿ 2012 ಡೈರಿ ಬರ್ದೀನಿ ಸರ್. ಅಷ್ಟು ಮಂದಿ ಫೋನ್ ನಂಬರ್ ಅವ ರೀ, ಪಿನ್ ಟು ಪಿನ್ ಎಲ್ಲ ಕಡೆ. ವಿಶಾಖಪಟ್ಟಣ ನಾವು ಫೆನ್ಸಿಂಗ್ ಮಾಡಿ ಬಂದೀವಿ ಸರ್. ಬೆಂಗಳೂರು ಬಂದು ಮಾಡಿದವ್ರಿ ಮೊದಲು. ಭಾಳಷ್ಟು ದೂರ ಹೋಗಿ ಎಲ್ಲ ಫೆನ್ಸಿಂಗ್ ಮಾಡೀವಿ ಸರ್. ಈಗ ಮೊನ್ನೆ ಹಾವೇರಿ ಹೋಗಿದ್ದಾವೆ ಸರ್. ಈಗ ಕೆವಿಕೆದಿಂದ ಥ್ರೋನು ಮಾಡಿಸ್ತಾರೆ ಸರ್. ಈಗ ನಿಮ್ದು ಎಷ್ಟು ಎಕರೆ ತೋಟ ಇರೋದು ಸರ್? ಇಲ್ಲಿ ಟೋಟಲ್ ಇಲ್ಲಿ 5 ಎಕರೆ ಅದ ರೀ, ಇನ್ನೊಂದು ಕಡೆ 15 ಎಕರೆ ಅದ ಸರ್. ಇಲ್ಲಿ ಏನು ಮಾಡೀವಿ ಅಂದ್ರೆ ನಿಂಬೆ ಗಿಡಗಳು ಹಚ್ಚಿದಾವೆ ಸರ್. ಸ್ವಲ್ಪ ಜಮೀನು ಮಡ್ಡಿ ಜಮೀನು ರೀ. ಇಲ್ಲಿ ನಾವು ನೀರು ಯಾವ ಥರ ಕಮ್ಮಿ ನೀರು ಇದ್ರೂ ಬಳಸ್ಬೇಕಂಬದು ಇಲ್ಲೆಲ್ಲ ನಾವು ರೇನ್ ವಾಟರ್ ಅದೆಲ್ಲ ಯೂಸ್ ಮಾಡ್ತೇವೆ ಸರ್. ಅಂದ್ರೆ ಇಲ್ಲಿ ಒಂದು ಮಿನಿ ಯೂನಿವರ್ಸಿಟಿ ಇದ್ದಪ್ಲೇರ್ ಸರ್ ಇದು. ರೈತರಿಗೆ ಬಂದರೆ ಎಲ್ಲ ಥರದ್ದು ಡೆಮೋ ರೀ. ಹಾಂ ಸರ್, ಅಂದ್ರೆ ವಿಜ್ಞಾನ ಕೇಂದ್ರದಾಗ ನೀವು ಹೋದಾಗ ಏನು ಮಾಹಿತಿ ಸಿಗ್ತದಲ್ರಿ, ಅವ್ರದ್ದು ಟೆಕ್ನಾಲಜಿಗಳು ನಮ್ಮ ಹೊಲದಾಗ ಅಡ್ಯಾಪ್ಟ್ ಮಾಡಿಕೊಂಡು ನಾವು ಇಷ್ಟು ಇದು ಮಾಡಿ ಆ ಥರ ರೈತರಿಗೆ ಬಂದರೆ ಒಂಥರ ಖುಷಿ ಆಗ್ಬೇಕ್ರಿ. ಹೊಸ ಟೆಕ್ನಾಲಜಿ ಸಿಗ್ಬೇಕ್ರಿ ಅವ್ರಿಗೆ. ಈಗ ಈ ಥರ ಗಾಳಿ ಗಿಳಿ ಬಿಡಲ್ಗತ್ತ ಸರ್. ಈಗ ನಾವು ಭತ್ತದ ಮೇಲೆ ಒಂದು ಇದು ಮಾಡಲ್ಗತ್ತೀನಿ ಸರ್, ರಿಸರ್ಚ್ ರೀ. ಈಗ ಭತ್ತ ಏನು ಮಾಡ್ತಾರೆ ಸರ್, ಕಂಟಿನ್ಯೂ ಆಗಿ 4 ತಿಂಗಳು ನೀರಾಗಿ ನಿಂದಿರಿಸಿ ಬೆಳಿತಾರೆ ಸರ್. ಅಷ್ಟು ವೇಸ್ಟ್ ನೀರು ಮಾಡ್ತಾರೆ ಸರ್. 1 kg ಭತ್ತ ಬೆಳಿಲಿಕ್ಕೆ 1000 ಲೀಟರ್ ನೀರು ಹಾಕ್ತಾರೆ ಸರ್. ನಾವು ಅದ್ರ ಬದಲಾಗಿ ರೀ ಕೂರಿಗೆ ಬಿತ್ತನೆ ರೀ, ರಾಯಚೂರು ಯೂನಿವರ್ಸಿಟಿದು ಟೆಕ್ನಾಲಜಿ ಸರ್. ಕೂರಿಗಿದಿಂದ ಬಿತ್ತೀನಿ ಸರ್, ರೇನ್ ಪೈಪ್ ಹಚ್ತೀನಿ ಸರ್. ಡೈಲಿ 10 ರಿಂದ 15 ಮಿನಿಟ್ ಚಾಲು ಇಡ್ತೀನಿ ಸರ್. ಅಷ್ಟೇ ಕಡಿಮೆ ನೀರಿನಾಗ ಹೇಳ್ಬೇಕ್ರಿ ಅದು. ಅದ್ರ ಮೇಲೆ ಬೆಳೆ ಬರ್ಬೇಕ್ರಿ. ಈ ಪ್ಲಾಟ ಆ ಪ್ಲಾಟ ಅದೇ ಹಾಕಿನಿ ಸರ್. ಹಾಂ, ಭತ್ತ ರೀ ಈಗ ಹಾಕಿನಿ ಸರ್ ರೀಸೆಂಟಾಗಿ ಸರ್. ಅದು ಎಲ್ಲ ಓಲ್ಡ್ ಟೆಕ್ನಾಲಜಿ ರೀ, ಇದು ನ್ಯೂ ಟೆಕ್ನಾಲಜಿ ಮಾಡಲ್ಗತ್ತೀನಿ ಸರ್. ನೀವು ಇನ್ನೂ 2.5 ದಿಂದ 3 ತಿಂಗಳು ಬಿಟ್ಟು ಬಂದು ನೋಡ್ರಿ ಸರ್, ನನ್ನ ಭತ್ತ ಹೆಂಗೆ ಬರ್ತದೆ ರೀ. ಅವ್ರಿಗಿಂತ ಇಳುವರಿ ಹೆಚ್ಚಿಗೆ ಬರ್ಬೇಕು ಸರ್, 100% ರೀ. ಹಾಂ, ಇದು ರೇನ್ ಪೈಪ್ ರೀ ಸರ್. ಹಾಂ ರೀ, ರೇನ್ ವಾಟರ್ ರೀ ಸರ್. ಅಂದ್ರೆ ರೇನ್ ಅಂದ್ರೆ ಮಳೆ ಬಂದಂಗೆ ಬರ್ತದೆ ಸರ್. ಬರ್ರಿ ಸರ್. ಹಾಂ, ಇಲ್ಲಿ ನಾಡ್ತಾ ಇದೆ ನೋಡ್ರಿ ಸರ್. ಹಾಂ, ಈಗ ನಮ್ಮದು 2 in 1 ಅದ ಸರ್. ಈಗ ಬೋರ್ವೆಲ್ ಮೋಟ್ರನ್ನು ನಡೆಸ್ಬೋದು ರೀ, ಬಾಯಿನ ಮೋಟ್ರನ್ನು ನಡೆಸ್ಬೋದು. ಇವು ಪೆನಲ್ ಮೇಲೆ ಒಂದೇ ಪಂಪ್ ರನ್ ಆಗ್ತದೆ ಸರ್. ಹಾಂ, ಒಂದು ಮೋಟ್ರ್ ನಡೀತದೆ ಸರ್. ಹೌದು ಸರ್, ಒಂದ್ರದಾಗೆ ಚೇಂಜ್ ಮಾಡ್ಕೋತೀನಿ ಸರ್. ಈಗ ಸದ್ಯ ನಂಬಲ್ಲಿ KB ಹೋಯ್ತು ರೀ. ಈಗ ಇಷ್ಟು ಮಾಡೋದ ರೀ, ನಮಗೇನು ತೊಂದರೆ ಇಲ್ಲ ರೀ. ಇಲ್ಲಿ ಚೇಂಜ್ ಓವರ್ ಸ್ವಿಚ್ ಅದ ಸರ್, ಇದು ಚೇಂಜ್ ಮಾಡ್ತೀನಿ ರೀ. ಈಗ ಇದು ಆನ್ ಮಾಡ್ತೀನಿ ರೀ. ಈಗ ಚೇಂಜ್ ಆಯ್ತು ಸರ್. ಈಗ ಚಿಟೋ ಅದು ಮ್ಯಾಲಿಂದ ಪ್ಲಾಟಿಂದ ವಾಲ್ ಬಂದ್ ಮಾಡಿ ಮ್ಯಾಲಿಂದ ಈಗ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಸರ್. ಇದು ಸೋಲಾರ್ ಸ್ಟಾರ್ಟ್ ಆಯ್ತು ಸರ್. ಇದು UFD ರೀ ಸರ್. UFD ಅಂದ್ರೆ DC to AC ಕನ್ವರ್ಟ್ ಮಾಡ್ತದೆ ಸರ್ ಲೈನ್ ಸರ್. ಇದ್ರದಾಗ ಏನಾಗ್ತದೆ ರೀ, ಇಲ್ಲಿ 2 ಫೇಸ್ ಬಂದಿರ್ತಾವೆ ಸರ್. DC ಕರೆಂಟ್ ರೀ 450 ವೋಲ್ಟ್ DC ಕರೆಂಟ್ ಬರ್ತಾರೆ. ಅದು AC 3 ಫೇಸ್ ಮಾಡಿ ಕಳಿಸ್ತದೆ ಸರ್. ಅದು ಹಾಂ ಕಳಿಸ್ತದೆ ಸರ್. ಹಾಂ ರೀ, ಇಲ್ಲಿ 2 ಫೇಸ್ ಅಂದ್ರೆ ಒಂದು ನ್ಯೂಟ್ರಲ್ ಒಂದು ಫೇಸ್ ಬಂದಿರ್ತದೆ ಸರ್. ಅದು UFD ತೊಗೊಂಡು ಏನು ಮಾಡ್ತಾರೆ, 3 ಫೇಸ್ ಕನ್ವರ್ಟ್ ಮಾಡ್ತದೆ ಸರ್. ಮೋಟ್ರ್ ರನ್ ಆಗ್ಲಕ್ಕೆ ಒಂದು 450 ವೋಲ್ಟ್ ಬೇಕು ಸರ್, ಡಬಲ್ ಫೇಸ್ ಹಿಡ್ದಾಗ ರೀ. ಅದ್ರ ಸಲುವಾಗಿ ಅದು ಕನ್ವರ್ಟ್ ಮಾಡಿ ಇದಕ್ಕೆ ಕಳಿಸ್ತದೆ ಸರ್. ಈಗ ಮೋಟ್ರ್ ಆನ್ ಆಗ್ತದೆ ರೀ.